ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಜಗದೀಶ್ ಫ್ರಮ್ ಇನ್ಫೋಟಾಕ್ ಕನ್ನಡ. ಇವತ್ತು ನನ್ನ ಮುಂದೆ RBI ನವರು ಲಾಂಚ್ ಮಾಡಿರುವಂತ ಎರಡು ಕಾಯಿನ್ಸ್ಗಳಿದೆ. ಒಂದು 10 ರೂಪಾಯಿದು ಮತ್ತೆ 20 ರೂಪಾಯಿದು. ಈ ಕಾಯಿನ್ಸ್ನ RBI ನವರೇನು ನನ್ಗೆ ಕಳಿಸ್ಕೊಟ್ಟಿಲ್ಲ, ನಾನೇ ಇಲ್ಲೇ ನನ್ನ ಪ್ಯಾಕೆಟ್ ಇಂದ ತಗೊಂಡು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಕಾಯಿನ್ಸ್ ನೋಡೋದಕ್ಕೆ ಗೋಲ್ಡ್ ಪ್ಲೇಟೆಡ್ ಇದ್ರೂ ಇದು ಗೋಲ್ಡ್ ಅಲ್ಲ, 75% ಕಾಪರ್ ಇಂದ ಮಾಡಿದ್ದಾರೆ, ಮತ್ತೆ 25% ನಿಕೆಲ್ ಅನ್ನೋ ಒಂದು ಲೋಹದಿಂದ ಮಾಡಿದ್ದಾರೆ. ಈ 20 ರೂಪಾಯಿ ಕಾಯಿನ್ನ ಸಂಪೂರ್ಣವಾಗಿ ನಿಕೆಲ್ ಎಂಬ ಲೋಹದಿಂದನೇ ಮಾಡಿದ್ದಾರೆ. ಈ ಕಾಯಿನ್ಸ್ ನಿಮಗೆ ತುಂಬಾ ಯೂಸರ್ ಫ್ರೆಂಡ್ಲಿ, ಡಸ್ಟ್ ಅಂಡ್ ವಾಟರ್ ಪ್ರೂಫ್ ಇರುತ್ತೆ. ಈ ಕಾಯಿನ್ ನಿಮಗೆ 8 ರಿಂದ 9 ಗ್ರಾಮ್ ತೂಕ ಬರುತ್ತೆ. ಏನಪ್ಪಾ ಇದು ಯಾವುದೋ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ನ ರಿವ್ಯೂ ಮಾಡೋ ತರ ಈ ಕಾಯಿನ್ಸ್ ನ ರಿವ್ಯೂ ಮಾಡ್ತಿದ್ದಾನಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಪ್ರೆಸೆಂಟ್ ಸಿಚುವೇಶನ್ಗೆ ಇದು ತುಂಬಾ ಅವಶ್ಯಕವಾಗಿದೆ ಫ್ರೆಂಡ್ಸ್. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ತುಂಬಾ ರೀಸೆಂಟ್ ಆಗಿ ನಡೆದಿರೋ ಒಂದು ಸ್ಟೋರಿನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ವೀಕ್ ನಾನು ಬೆಂಗಳೂರಿಂದ ಮೈಸೂರಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ಒಬ್ಬ ಪ್ಯಾಸೆಂಜರ್ಗೆ ಕಂಡಕ್ಟರ್ ಚೇಂಜ್ ಇಲ್ಲ ಅಂತ ಹೇಳಿ 10 ರೂಪಾಯಿ ಚೇಂಜ್ ನ ಟಿಕೆಟ್ ಹಿಂದೆ ಬರ್ದಿರ್ತಾನೆ. ಕೊನೆಗೆ ಮೈಸೂರು ಬಂದ್ಮೇಲೆ ಅವನು ಚೇಂಜ್ ನ ಇಸ್ಕೊಳ್ಳೋದಕ್ಕೆ ಹೋಗ್ತಾನೆ. ಆಗ ಕಂಡಕ್ಟರ್ 10 ರೂಪಾಯಿ ಕಾಯಿನ್ ನ ಕೊಡ್ತಾನೆ. ಆಗ ಅವನು ಆ ಕಾಯಿನ್ ನ ಇಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಅವನು ಒಂದು ರೀಸನ್ ಕೊಡ್ತಾನೆ ಯಾಕೆ ಆ ಕಾಯಿನ್ ನ ಇಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು. ಅವನ ಏರಿಯಾದಲ್ಲಿ ಅದು ನಡೆಯಲ್ವಂತೆ. ಅರೆ, ಅವನ ಏರಿಯಾದಲ್ಲಿ ಅದು ನಡೆಯಲ್ಲ ಅಂದ್ರೆ ಅವನೇನಾದ್ರೂ ಉಗಾಂಡದಲ್ಲಿದ್ದಾನ, ಇಲ್ಲ ಶ್ರೀಲಂಕಾದಲ್ಲಿದ್ದಾನ? ಅವನು ಇರೋದು ಇಂಡಿಯಾದಲ್ಲೇ ತಾನೆ. ಅವನು ಹೇಗೆ ಇಂಡಿಯನ್ ಕರೆನ್ಸಿ ನಡೆಯಲ್ಲ ಅಂತ ಹೇಳ್ತಾನೆ? ಅಷ್ಟಕ್ಕೂ ಅವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನೀವೇ ಯೋಚನೆ ಮಾಡಿ, ಒಬ್ಬ ಎಜುಕೇಟೆಡ್ ಆಗಿ ಅವನು ಕಾಯಿನ ಇಸ್ಕೊಳ್ಳಿಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರು, ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರೋರ ಕತೆ ಏನು? ಇದು ಅವನ್ ತಪ್ಪು, ಇಲ್ಲ ನಮ್ ತಪ್ಪು, ಇಲ್ಲ RBI, ಇಲ್ಲ ಜನಸಾಮಾನ್ಯರ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಈ ನಾಣ್ಯ ಫೇಕ್ ಕರೆನ್ಸಿ ಅಂತ ಹೇಳ್ಬಿಟ್ಟು ಯಾವಾಗ ಹುಟ್ಕೋತು ಅನ್ನೋದು ಸ್ಟೋರಿಗೂ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. 2005 ಅಲ್ಲಿ ಈ ಕಾಯಿನ್ ನ ಲಾಂಚ್ ಮಾಡಿದ್ರು 2008 ಇಂದ ಸ್ವಲ್ಪ ಜಾಸ್ತಿ ಚಲಾವಣೆಗೆ ಬಂತು. ಈ ಕಾಯಿನ್ ಅಲ್ಲಿ ರುಪಿ ಸಿಂಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಫೇಕ್ ಕರೆನ್ಸಿ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿಸ್ತಾರೆ. ಯಾಕೆ ಈ ರುಪಿ ಸಿಂಬಲ್ ಇರೋಲ್ಲ ಅಂದ್ರೆ, ಈ ರುಪಿ ಸಿಂಬಲ್ ಇಂಟ್ರೊಡ್ಯೂಸ್ ಆಗಿದ್ದೆ 2010 ಅಲ್ಲಿ, ಬಟ್ ಈ ಕಾಯಿನ್ ಪ್ರಿಂಟ್ ಆಗಿದ್ದು 2008 ಮತ್ತೆ 2005 ಅಲ್ಲಿ. ಸೊ ಇದು ಒಂದೇ ರೀಸನ್ಗೆ ಇದು ಫೇಕ್ ಕಾಯಿನ್ ಅಂತ ಹೇಳ್ಬಿಟ್ಟು ಸುದ್ದಿ ಹಬ್ಬಿಸ್ತಾರೆ. ಕೊನೆಗೆ RBI ಇದನ್ನ ಎಚ್ಚೆತ್ಕೊಂಡು 2011 ಅಲ್ಲಿ ಕಾಯಿನ್ ನ ರೀಪ್ರಿಂಟ್ ಮಾಡುತ್ತೆ. ಅದರಲ್ಲಿ ರುಪಿ ಸಿಂಬಲ್ ಇರುತ್ತೆ. ಅದಾದ್ರೂ ಈ ಕಾಯಿನ್ ಅಕ್ಸೆಪ್ಟ್ ಮಾಡ್ತಿರಲ್ಲ. ಸೊ ಇದು ಹೀಗೆ ಮುಂದುವರಿತಾ 2016 ಅಲ್ಲಿ ಮಧ್ಯಪ್ರದೇಶದಲ್ಲಿ ಒಬ್ಬ ಅಂಗಡಿಯವನು ಈ ಕಾಯಿನ್ ಇಸ್ಕೊಂಡಿಲ್ಲ ಅಂತ ಹೇಳಿ ಕಸ್ಟಮರ್ ಕಂಪ್ಲೇಂಟ್ ನ ರೈಸ್ ಮಾಡ್ತಾನೆ. ಅಂಡರ್ ಸೆಕ್ಷನ್ 124/A, ಅಂಡರ್ ಸೆಕ್ಷನ್ 188, ದಟ್ ಈಸ್ ಇಂಡಿಯನ್ ಕಾಯಿನೇಜ್ ಆಕ್ಟ್ 1906. ಇದ್ರ ಪ್ರಕಾರ ಅವನು ಕೇಸ್ನ ಫೈಲ್ ಮಾಡ್ತಾನೆ. ಹಾಗೂ ಅವನು ಆ ಕೇಸ್ನ ಗೆದ್ಬಿಟ್ಟು ಅಂಗಡಿಯವನಿಗೆ ಫೈನ್ ಹಾಕ್ತಾರೆ. ಸೊ ಈ ರೀತಿ ನಿಮ್ಗೂ ಯಾರಾದ್ರೂ ಈ ಅಂಗಡಿಯವರು ಕಾಯಿನ್ ಇಸ್ಕೊಂಡಿಲ್ಲ ಅಂದ್ರೆ ನೀವು ಕೂಡ ಕೇಸ್ನ ಫೈಲ್ ಮಾಡ್ಬೋದು. ಮತ್ತೊಂದು, ಈ ಕಾಯಿನ್ ಯಾಕೆ ಸಣ್ಣ ಪುಟ್ಟ ಅಂಗಡಿಯವರು ಇಸ್ಕೊಳ್ಳಲ್ಲ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಒಂದು ಸಣ್ಣ ಕಿರಾಣಿ ಅಂಗಡಿ ಅಂದ್ರೆ ಅದರಲ್ಲಿ ದಿನದ ವ್ಯಾಪಾರ ಒಂದು 500 ರೂಪಾಯಿ ಇರಬಹುದು, ಅಂದಾಜು ಅಂತ ಇಟ್ಕೊಳ್ಳಿ, ಒಂದು 500 ರೂಪಾಯಿ. ಆ 500 ರೂಪಾಯಿಲಿ ಒಂದು 10 ಕಾಯಿನ್ ಬಂತು ಅನ್ಕೊಳ್ಳಿ, ಈ ತರದ್ದು ಅಂದ್ರೆ 100 ರೂಪಾಯಿ ಆಯ್ತು. ಆ ಕಾಯಿನ್ಸ್ನ ಯಾರು ಅವನ ಹತ್ರದಿಂದ ಮತ್ತೆ ವಾಪಸ್ ತಗೊಳ್ಳಲ್ಲ, ಅದು ಅವನ ಹತ್ರನೇ ಉಳ್ಕೋತು ಅನ್ಕೊಳ್ಳಿ. ಅವಾಗ ಆ ಶಾಪ್ ಕೀಪರ್ಗೆ ಅದು ಲಾಸ್ ಆಗುತ್ತೆ. ತುಂಬಾ ದಿನ ಆದ್ಮೇಲೆ ಅವನು ಒಂದು ವಾರ, ಒಂದು 15 ದಿನ ಆದ್ಮೇಲೆ ಆ ಕಾಯಿನ್ಸ್ ನ ಬೇರೆಯವ್ರಿಗೆ ಕೊಡ್ಬೇಕಾಗುತ್ತೆ. ಅಲ್ಲಿವರೆಗೂ ಆ ಕಾಯಿನ್ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಒಂದು ಫಾಸ್ಟೆಸ್ಟ್ ಎಕಾನಮಿನ ಯಾವ ತರ ಡಿಸೈಡ್ ಮಾಡ್ತಾರೆ ಅಂದ್ರೆ, ಒಂದು ನೋಟು ಅಥವಾ ಒಂದು ಕಾಯಿನು ಒಂದು ದಿನಕ್ಕೆ ಎಷ್ಟು ಕೈಯಿಂದ ಕೈಗೆ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಫಾಸ್ಟೆಸ್ಟ್ ಎಕಾನಮಿನ ಡಿಸೈಡ್ ಮಾಡ್ತಾರಂತೆ. ಫಾರ್ ಎಕ್ಸಾಂಪಲ್, ಒಂದು ನೋಟು ಒಂದು ದಿನಕ್ಕೆ ಒಂದು 7 ಜನದ ಕೈಯಿಂದ ಚೇಂಜ್ ಆಯ್ತು ಅಂದ್ರೆ ಅದು ತುಂಬಾ ಫಾಸ್ಟೆಸ್ಟ್ ಎಕಾನಮಿ ಇದೆ ಅಂತ ಅರ್ಥ ಅಂತೆ. ಇದು ಕೆಲವರು ಎಕನಾಮಿಸ್ಟ್ ಹೇಳಿರೋಂಥ ಮಾತು. ಅದು ಯಾವ ತರ ಅಂತ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಬ್ಬ ಬೇಕರಿ ಅವನು ಇರ್ತಾನೆ. ನೀವು ಬೆಳಿಗ್ಗೆ ಹೋಗಿ ಅವನ ಹತ್ರ ಬ್ರೆಡ್ ತಗೋತೀರಾ. ಬ್ರೆಡ್ ತಗೊಂಡಾದ್ಮೇಲೆ ಆ ದುಡ್ಡನ್ನ ತಗೊಂಡು ಅವನಿಗೆ ಏನೋ ಒಂದು ಐಟಮ್ ಪರ್ಚೇಸ್ ಮಾಡೋದಿರುತ್ತೆ. ಅವನು ಅದನ್ನ ತಗೊಂಡು ಮಾರ್ಕೆಟಿಗೆ ಹೋಗಿ ಅಲ್ಲಿ ಐಟಮ್ ತಗೋ ಬರ್ತಾನೆ. ನೆಕ್ಸ್ಟ್ ಆ ಮಾರ್ಕೆಟ್ ಅವನಿಗೇನೋ ಇನ್ನೊಂದು ಐಟಮ್ ತಗೊಳ್ಳೋದಿರುತ್ತೆ. ಅವನು ಅದನ್ನ ಹೋಲ್ಸೇಲ್ ಡೀಲರ್ ಹತ್ರ ಹೋಗಿ ತಗೊಂಡೋಗಿ ಕೊಡ್ತಾನೆ. ನೆಕ್ಸ್ಟ್ ಆ ಹೋಲ್ಸೇಲ್ ಡೀಲರ್ಗೂ ಐಟಮ್ ತರಿಸೋದಿರುತ್ತೆ. ಅದು ನೆಕ್ಸ್ಟ್ ಫ್ಯಾಕ್ಟ್ರಿಗೆ ಹೋಗುತ್ತೆ. ಸೊ ಈ ರೀತಿ ಆಲ್ರೆಡಿ 4 to 5 ಹ್ಯಾಂಡ್ ಎಕ್ಸ್ಚೇಂಜ್ ಆಯ್ತು. ಈ ರೀತಿ ಒಂದು ನೋಟು, ಒಂದು ಕಾಯಿನು ಎಷ್ಟು ಕೈಯಿಂದ ಕೈಗೆ ಎಕ್ಸ್ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಎಕಾನಮಿನ ನಿರ್ಧರಿಸ್ತಾರಂತೆ. ಸೊ ಈ ಎಲ್ಲ ಕಾರಣದಿಂದ ಒಬ್ಬ ಸಣ್ಣ ಉದ್ದಿಮೆದಾರರು, ಸಣ್ಣ ಅಂಗಡಿ ಇಟ್ಕೊಂಡಿರೋರು ಕಾಯಿನ್ ನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಆಮೇಲೆ RBI 2019ರಲ್ಲಿ ಇಂಡಿಯಾದಲ್ಲಿರೋ ಎಲ್ಲಾ ಮೊಬೈಲ್ಗಳಿಗೂ ಒಂದು SMS ನ ಕಳಿಸುತ್ತೆ. ಏನಂದ್ರೆ, ಈ 10 ರೂಪಾಯಿ ಕಾಯಿನ್ ಚಲಾವಣೆಯಲ್ಲಿದೆ, ದಯವಿಟ್ಟು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಜನ ಸ್ವಲ್ಪ ನಿಧಾನವಾಗಿ ಈ ಕಾಯಿನ್ ಅಕ್ಸೆಪ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ 2019 ಅಲ್ಲಿ
ಈ 20 ರೂಪಾಯಿ ಕಾಯಿನ್ ನ ಲಾಂಚ್ ಮಾಡ್ತಾರೆ. 2019 ಅಲ್ಲಿ ಲಾಂಚ್ ಮಾಡಿದ್ರು, ಮಾರ್ಕೆಟಿಗೆ ಬರೋ ಅಷ್ಟರಲ್ಲಿ 2020 ಆಗಿರುತ್ತೆ. ಅದಾದ್ಮೇಲೆ 3 ವರ್ಷ ಲಾಕ್ ಡೌನ್ ಬರುತ್ತೆ. ಈ ಕಾಯಿನ್ ತುಂಬಾ ಸರ್ಕ್ಯುಲೇಷನ್ ಬಂದಿರಲ್ಲ. ಸೊ ಇನ್ನೂ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ 20 ರೂಪಾಯಿ ಕಾಯಿನ್ ಲಾಂಚ್ ಆಗಿದೆ, ಸರ್ಕ್ಯುಲೇಷನ್ ಇದೆ ಅಂತ ಹೇಳ್ಬಿಟ್ಟು. ನೀವೇನಾದ್ರೂ ಈ ತರ ಪ್ರಾಬ್ಲಮ್ ನ ಫೇಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರಿಬಹುದು. ನಾನು ಎಲ್ಲಾ ಕಮೆಂಟ್ಗೂ ರಿಪ್ಲೈ ಮಾಡೋದಕ್ಕೆ ರೆಡಿ ಆಗಿರ್ತೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಮತ್ತೆ ಇನ್ನಷ್ಟು ಶಾಪ್ ಕೀಪರ್ಸ್ಗೆ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ಉಪಯುಕ್ತ ಮಾಹಿತಿ. ಈ ತರ ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.